ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ತಂಡ ಎಲ್ಲ ಒಂದು ತಂಡ ಇವತ್ತು ನೀವು ಎಲ್ಲ ಪೆಪ್ಪೆ ಮೂವಿ ನೋಡಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಶ್ರೀ ವಿನಯ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ನಿರ್ಮಾಪಕರಾದ ಉದಯ್ ಶಂಕರ್ ಸರ್, ಆಮೇಲೆ ನಮ್ಮ ಶ್ರೀಕಾಂತ್ ಸರ್ ತುಂಬಾ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಈ ಪೆಪ್ಪೆ ತಂಡಕ್ಕೆ ನಾವು ಒಂದು ಶುಭ ಹಾರೈಸೋಣ. ಹಾಗೂ ನಾವು ಎಲ್ಲರಿಗೂ ಒಂದು ಎಲ್ಲ ತಂಡ ಕೂಡ ನಮ್ಮ ತುಂಬಾ ಎಫರ್ಟ್ ಹಾಕಿ ಒಂದು ಮೂವಿಯನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈಗ ಮುಂದಿನ ಟು ಬಿ ಕಂಟಿನ್ಯೂ ಅನ್ನೋದು ಏನಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ನಮ್ಮ ಜನಕ್ಕೆಲ್ಲ. ಸೊ ಏನ್ ಸರ್ ಇದೆ ಆಕ್ಚುಲಿ ಉದ್ದೇಶ ಏನು ಪೆಪ್ಪೆ ಅನ್ನೋದು ಒಂದು ಏನು ಮೂಲ ಉದ್ದೇಶ ಅನ್ನೋದು ಒಂದು ಇನ್ನೂ ಮೂಡಿ ಬರಲಿ ಅಂತ ನಾನು ಆರೈಸ್ತೀನಿ. ಅದೇ ನಿಮ್ಗೆ ಏನ್ ಇಷ್ಟ ಆಯ್ತು ಪೆಪ್ಪೆಯಲ್ಲಿ? ಏನೋ ಡೌಟ್ಸ್ ಬಂತ, ಕನ್ಫ್ಯೂಷನ್ ಆಯ್ತಾ? ವಾಯ್ಸ್ ನಿಮ್ಮೇನ ಅಂತ ಫಸ್ಟ್ ಡೌಟ್ ಇತ್ತು. ವಾಯ್ಸ್ ನಂದೇ. ವಾಯ್ಸ್ ಚೇಂಜ್ ಆಗಿದೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ. ಆದ್ರೆ ನ್ಯಾಚುರಲ್ ಲುಕ್ ಒಂದು ನೋಡ್ತಾ ಇದೀವಿ, ಅದರಲ್ಲಿ ತುಂಬಾ ನ್ಯಾಚುರಲ್ ಆಗಿ ತಂದಿದ್ದಾರೆ. ಮೆಗಡ್ ಲುಕ್ ಇದೆ, ಸಿಂಪ್ಲಿಸಿಟಿ ಅನ್ನೋದು ತುಂಬಾ ಇದೆ. ಕತೆ ಅರ್ಥ ಆಗಿದೆ ಅನ್ಕೊಳ್ತೀವಿ ಎಲ್ಲರಿಗೂ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದೀರಾ. ಕರೆಕ್ಟ್. ಸಿನಿಮಾಟೋಗ್ರಫಿಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀರಾ, ಅದು ಜನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಆಗ್ಬೋದು, ಅಥವಾ ಇನ್ನು ಸ್ವಲ್ಪ ಸ್ಲೋ ಆಗಿ ಹೋಗಿದ್ರೆ ಇನ್ನ ಚೆನ್ನಾಗಿ ಆಗಿರೋದನ್ನ. ಬಟ್ ಚೆನ್ನಾಗಿ ಬಂದಿದೆ. ಎಕ್ಸ್ಪೆರಿಮೆಂಟ್ ಇಸ್ ಗುಡ್. ಮತ್ತು ಈ ಗುಣ ಕ್ಯಾರೆಕ್ಟ್ರು ಮಧ್ಯದಲ್ಲೇ ತೀರೋದ್ರೇನು ಆಮೇಲೆ ಕ್ಯಾರೆಕ್ಟ್ರಲ್ಲಿ ನಿಮ್ಮ ಹತ್ರ ಮಾತಾಡೋ ಸೀನುಗಳು ಅದೆಲ್ಲ ಬರ್ತಾ ಇರುತ್ತಲ್ಲ, ಅದು ಏನು ಉದ್ದೇಶಕ್ಕೆ ಅದನ್ನ ಹಂಗೆ ಮಾಡಿರೋದು? ಅಂದ್ರೆ ಅದು ಒಂದು ಮೈಂಡ್ ವಾಯ್ಸ್ ಅಂತ ಅಂದ್ರೆ ಅವ್ರು. ಓಕೆ. ಸೊ ಗುಣ ಬಂದ್ಬಿಟ್ಟು ಅವರ ಚಿಕ್ಕ ವಯಸ್ಸಲ್ಲೇ ಇವರು ಇದ್ದಾಗ ತೀರ್ಕೊಂಡಿರ್ತಾರೆ. ಅವರು ಹೋರಾಟನ ಮಾಡ್ಕೊಂಡೇ ಬಂದಿರ್ತಾರೆ. ಸೊ ಅದರಿಂದ ಪೆಪ್ಪೆ